ಯೋಚನೆ ಮಾಡಿದ್ದೀರಾ ಯಾಕೆ ಸುಮಾರು 95% ಟ್ರೇಡರ್ಗಳು ಹಣ ಕಳೆದುಕೊಳ್ತಾರೆ ಅಂತ? ಇದು ಕೆಟ್ಟ ಅದೃಷ್ಟದಿಂದಲ್ಲ. ಯಾಕೆಂದ್ರೆ ಅವರೆಲ್ಲರೂ ಒಂದೇ ರೀತಿ ಯೋಚಿಸ್ತಾರೆ, ಒಂದೇ ರೀತಿ ಮಾರ್ಕೆಟನ್ನು ನೋಡ್ತಾರೆ ಮತ್ತು ಕೊನೆಗೆ ಒಂದೇ ಬಲೆಗೆ ಬೀಳ್ತಾರೆ. ಬನ್ನಿ ಇವತ್ತು ಆ ಯೋಚನಾ ಲಹರಿಯನ್ನು ಮುರಿದು ಮಾರ್ಕೆಟ್ನ ನಿಜವಾದ ಇಂಧನವಾದ ಲಿಕ್ವಿಡಿಟಿಯನ್ನು ಬೇಟೆಯಾಡೋದು ಹೇಗೆ ಅಂತ ನೋಡೋಣ. ನೋಡಿ, ವ್ಯತ್ಯಾಸ ಶುರುವಾಗೋದೇ ಇಲ್ಲಿಂದ. ಸಾಮಾನ್ಯ ಟ್ರೇಡರ್ಗಳು ಯಾವಾಗ್ಲೂ ಕೇಳೋದು, ಸರಿಯಪ್ಪ, ಈಗ ಎಂಟರಾದ್ರೆ ಸೇಫಾ ಅಂತ. ಅವರು ದೃಢೀಕರಣಕ್ಕಾಗಿ ಕಾಯ್ತಾ ಇರ್ತಾರೆ. ಆದ್ರೆ ಒಬ್ಬ ಪ್ರೊಫೆಷನಲ್ ಟ್ರೇಡರ್ ಬೇಟೆಗಾರನಂತೆ ಯೋಚಿಸಿ, ಈ ಜಾಗದಲ್ಲಿ ಯಾರು ಟ್ರ್ಯಾಪ್ ಆಗಿದ್ದಾರೆ ಅಂತ ಕೇಳ್ತಾರೆ. ಈ ಎರಡು ಪ್ರಶ್ನೆಗಳ ನಡುವಿನ ಸಣ್ಣ ವ್ಯತ್ಯಾಸ ಇದೆಯಲ್ಲ, ಅದೇ ಯಶಸ್ಸು ಮತ್ತು ಸೋಲಿನ ನಡುವಿನ ಗೆರೆ. ಇದೇ ಆ ಸಂಖ್ಯೆ 95% ಸ್ಥಿರವಾಗಿ ಹಣ ಕಳೆದುಕೊಳ್ಳುವ ಟ್ರೇಡರ್ಗಳ ಸಂಖ್ಯೆ. ಇದಕ್ಕೆ ಕಾರಣ ಮಾರ್ಕೆಟ್ ತುಂಬಾನೇ ಕಷ್ಟ ಅಂತ ಅಲ್ಲ, ಬದಲಾಗಿ ಎಲ್ಲರಿಗೂ ಒಂದೇ ರೀತಿ ಯೋಚಿಸಲು ಕಲಿಸಲಾಗಿದೆ. ಎಲ್ಲರೂ ಒಂದೇ ಪುಸ್ತಕ ಓದ್ತಾರೆ, ಒಂದೇ ಇಂಡಿಕೇಟರ್ ಬಳಸ್ತಾರೆ ಮತ್ತು ಒಂದೇ ರೀತಿ ತಪ್ಪುಗಳನ್ನ ಮತ್ತೆ ಮತ್ತೆ ಮಾಡ್ತಾರೆ. ಇವೆಲ್ಲ ಕೇಳಿರ್ತೀರಾ ಅಲ್ವಾ? ಪ್ರೈಸ್ ರೆಸಿಸ್ಟೆನ್ಸ್ ಬ್ರೇಕ್ ಆಯ್ತು, ತಕ್ಷಣ ಬೈ ಮಾಡ್ಬೇಕು. ಅಥವಾ ಓಹೋ, RSI ಓವರ್ಸೋಲ್ಡ್ ಆಗಿದೆ, ಇನ್ನು ಲಾಂಗ್ ಹೋಗೋ ಸಮಯ. ಇನ್ನೊಂದು ಕ್ಲಾಸಿಕ್, ವಾವ್, ದೊಡ್ಡ ಬುಲಿಶ್ ಕ್ಯಾಂಡಲ್ ಬಂತು, ಇದೇ ನನ್ನ ಕನ್ಫರ್ಮೇಷನ್. ಈ ತರಹದ ಪಠ್ಯಪುಸ್ತಕದ ಸಿಗ್ನಲ್ಗಳು ರೀಟೇಲ್ ಟ್ರೇಡರ್ಗಳನ್ನ ಸುಲಭವಾಗಿ ಊಹಿಸಬಹುದಾದ ಬೇಟೆಯನ್ನಾಗಿ ಮಾಡುತ್ತವೆ. ಹಾಗಾದ್ರೆ ಈ ಸುರಕ್ಷಿತ ಅಂತ ಕರೆಯೋ ಸಿಗ್ನಲ್ಗಳು ಮಾರ್ಕೆಟನ್ನ ನಡೆಸಲ್ಲ ಅಂದ್ರೆ ಮತ್ತೆ ಯಾವುದು ನಡೆಸುತ್ತೆ? ಮಾರ್ಕೆಟ್ನ ನಿಜವಾದ ಇಂಜಿನ್ ಯಾವುದು? ಉತ್ತರ ಒಂದೇ ಪದದಲ್ಲಿದೆ: ಲಿಕ್ವಿಡಿಟಿ. ಸರಳವಾಗಿ ಹೇಳ್ಬೇಕಂದ್ರೆ, ಕೆಲವು ನಿರ್ದಿಷ್ಟ ಪ್ರೈಸ್ ಲೆವೆಲ್ಗಳಲ್ಲಿ ರಾಶಿ ಬೈ ಮತ್ತು ಸೆಲ್ ಆರ್ಡರ್ಗಳಿರುತ್ತೆ ನೋಡಿ, ಅದರಲ್ಲೂ ಮುಖ್ಯವಾಗಿ ಸ್ಟಾಪ್ ಲಾಸ್ಗಳು. ಅದೇ ಲಿಕ್ವಿಡಿಟಿ. ಮಾರ್ಕೆಟ್ಗೆ ಚಲಿಸಲು ಬೇಕಾದ ಫ್ಯೂಯಲ್ ಅಂದ್ರೆ ಇಂಧನವೇ ಇದು. ದೊಡ್ಡ ಆಟಗಾರರು ಅಂದ್ರೆ ಇನ್ಸ್ಟಿಟ್ಯೂಷನ್ಸ್ಗಳು ನಿಮ್ಮ ತರ ಸುಮ್ನೆ ಬೈ ಬಟನ್ ಒತ್ತಕ್ಕಾಗಲ್ಲ. ಯಾಕಂದ್ರೆ ಅವರು ದೊಡ್ಡ ಪ್ರಮಾಣದಲ್ಲಿ ಖರೀದಿಸಲು ಶುರು ಮಾಡಿದ್ರೆ ಪ್ರೈಸ್ ತಕ್ಷಣ ಮೇಲೆ ಹೋಗ್ಬಿಡುತ್ತೆ. ಆದ್ರಿಂದ ಅವರ ಲಾಭಕ್ಕೆ ಹೊಡೆತ ಬೀಳುತ್ತೆ. ಹಾಗಾಗಿ ತಮ್ಮ ಬೃಹತ್ ಆರ್ಡರ್ಗಳನ್ನ ತುಂಬಿಸೋಕೆ ಅವರಿಗೆ ಸಾಕಷ್ಟು ಮಾರಾಟಗಾರರು ಬೇಕೇ ಬೇಕು. ಇದನ್ನ ಹೀಗೆ ಯೋಚನೆ ಮಾಡಿ, ಒಂದು ಸೂಪರ್ ಮಾರ್ಕೆಟ್ ಸೇಲ್ ತರ. ಆ ಸೂಪರ್ ಮಾರ್ಕೆಟ್ಗೆ ಅಗ್ಗವಾಗಿ ಸ್ಟಾಕ್ ಮಾಡ್ಕೋಬೇಕಂದ್ರ ಜನ ಅವರಿಗೆ ಡಿಸ್ಕೌಂಟ್ ರೇಟ್ನಲ್ಲಿ ಮಾರಾಟ ಮಾಡ್ಬೇಕಲ್ವಾ? ಅದು ಯಾವಾಗುತ್ತೆ? ಜನ ಪ್ಯಾನಿಕ್ ಆದಾಗ. ಮಾರ್ಕೆಟ್ನಲ್ಲೂ ಅಷ್ಟೇ, ಪ್ರೈಸ್ ಒಂದು ನಿರ್ದಿಷ್ಟ ಲೆವೆಲ್ಗೆ ಬಂದಾಗ ರಿಟೇಲ್ ಟ್ರೇಡರ್ಗಳ ಸ್ಟಾಪ್ ಲಾಸ್ಗಳು ಹಿಟ್ಟಾಗುತ್ತೆ. ಅವರು ಭಯದಲ್ಲಿ ಮಾರಾಟ ಮಾಡ್ತಾರೆ. ಅದೇ ಸಮಯಕ್ಕೆ ಸರಿಯಾಗಿ ದೊಡ್ಡ ಆಟಗಾರರು ಆ ಎಲ್ಲಾ ಆರ್ಡರ್ಗಳನ್ನ ಅಗ್ಗವಾಗಿ ಖರೀದಿಸಿ ತಮ್ಮ ಪೊಸಿಷನ್ ತುಂಬಿಸ್ಕೋತಾರೆ. ಹಾಗಾದ್ರೆ ಈ ಲಿಕ್ವಿಡಿಟಿ ಪೂಲ್ಗಳು ಇರೋದೆಲ್ಲಿ? ಸಿಂಪಲ್, ಎಲ್ಲರಿಗೂ ಸ್ಪಷ್ಟವಾಗಿ ಕಾಣುವಂತಹ ಸ್ವಿಂಗ್ ಲೋ ಕೆಳಗೆ. ಅಲ್ಲಿ ಬಹಳಷ್ಟು ಜನರ ಸೆಲ್ ಸ್ಟಾಪ್ ಆರ್ಡರ್ಗಳು ಇರುತ್ತೆ. ಹಾಗೆ ಎಲ್ಲರಿಗೂ ಕಾಣುವಂತಹ ಸ್ವಿಂಗ್ ಹೈ ಮೇಲೆ. ಅಲ್ಲಿ ಬೈ ಸ್ಟಾಪ್ ಆರ್ಡರ್ಗಳಿರುತ್ತೆ. ಜೊತೆಗೆ ಎಲ್ಲರೂ ಬಳಸೋ ಸಾಮಾನ್ಯ ಇಂಡಿಕೇಟರ್ ಸಿಗ್ನಲ್ಗಳ ಹತ್ತಿರ ಕೂಡ ಈ ಲಿಕ್ವಿಡಿಟಿ ತುಂಬಿರುತ್ತೆ. ಒಂದು ವೇಳೆ ನಮ್ಮ ಸ್ಟಾಪ್ ಲಾಸ್ ಕೂಡ ಇದೇ ಜಾಗಗಳಲ್ಲಿದ್ರೆ ನಾವು ಅವರ ದೊಡ್ಡ ಮೂವ್ಗೆ ಇಂಧನ ಆಗೋದನ್ನ ನಿಲ್ಲಿಸೋದು ಹೇಗೆ? ಇದಕ್ಕಿರೋ ಉತ್ತರ ನಮ್ಮ ಯೋಚನಾ ಲಹರಿಯನ್ನೇ ಬದಲಾಯಿಸೋದ್ರಲ್ಲಿ. ನೋಡಿ, ಇದೇ ಆ ದೊಡ್ಡ ವ್ಯತ್ಯಾಸ. ಹೆಚ್ಚಿನ ಜನ ಟ್ರೇಡಿಂಗ್ ಪಿಕ್ಚರ್ಸ್ ನೋಡ್ತಾರೆ, ಅಂದ್ರೆ ಸುಮ್ನೆ ಒಂದು ಹ್ಯಾಮರ್ ಕ್ಯಾಂಡಲ್ ಬಂತ ತಕ್ಷಣ ಬೈ ಮಾಡೋದು. ಇದನ್ನ ಸಿಗ್ನಲ್ಗಳ ಹಿಂದೆ ಓಡೋದು ಅಂತಾರೆ. ಆದರೆ ಪ್ರೊಫೆಷನಲ್ಸ್ ರೀಡಿಂಗ್ ಬಿಹೇವಿಯರ್ ಮಾಡ್ತಾರೆ. ಅಂದ್ರೆ ಆ ಪ್ಯಾಟರ್ನ್ ಮಾರ್ಕೆಟ್ ಸ್ಟ್ರಕ್ಚರ್ ಒಳಗೆ ಏನನ್ನ ಹೇಳ್ತಿದೆ ಅಂತ ಅರ್ಥ ಮಾಡ್ಕೊಳ್ತಾರೆ. ಹಾಗಾಗಿ ನಿಜವಾದ ಪ್ರಶ್ನೆಗಳು ಇವು: ಈ ಕ್ಯಾಂಡಲ್ ಎಲ್ಲಿ ಬರ್ತಿದೆ? ಪ್ರೈಸ್ ಇದೀಗ ತಾನೇ ಒಂದು ಮುಖ್ಯವಾದ ಹೈ ಅಥವಾ ಲೋನ ದಾಟಿ ಬಂದಿದ್ಯಾ? ಬೇರೆ ಟ್ರೇಡರ್ಸ್ ಇಲ್ಲಿ ಟ್ರ್ಯಾಪ್ ಆಗಿದ್ದಾರಾ ಅಂತ ಕೇಳ್ಕೊಳ್ಬೇಕು. ಕ್ಯಾಂಡಲ್ನ ಹೆಸರಿಗಿಂತ ಅದು ಯಾವ ಸ್ಥಳದಲ್ಲಿ ಮತ್ತು ಯಾವ ಸಂದರ್ಭದಲ್ಲಿ ಬರ್ತಿದೆ ಅನ್ನೋದು 1000 ಪಟ್ಟು ಮುಖ್ಯ. ಹಾಗಾದ್ರೆ ವೃತ್ತಿಪರರ ರೀತಿ ಯೋಚಿಸೋಕೆ ಬೇಕಾದ 3 ಪ್ರಮುಖ ಹೆಜ್ಜೆಗಳು: 1. ನಿಮ್ಮ ಚೌಕಟ್ಟನ್ನು ಸರಳಗೊಳಿಸಿ, 10 ಇಂಡಿಕೇಟರ್ಗಳ ಗೊಂದಲ ಬೇಡ. 2. ಸಿಗ್ನಲ್ಗಳ ಹಿಂದೆ ಓಡಬೇಡಿ, ಬದಲಾಗಿ ಸರಿಯಾದ ಲೊಕೇಶನ್ ಅಂದ್ರೆ ಸ್ಥಳಕ್ಕಾಗಿ ಟ್ರೇಡ್ ಮಾಡಿ. 3. ಲಾಭದ ಬಗ್ಗೆ ಆಮೇಲೆ ಯೋಚಿಸಿ, ಮೊದಲು ರಿಸ್ಕ್ ಬಗ್ಗೆ ಯೋಚಿಸಿ. ಟ್ರೇಡಿಂಗ್ನಲ್ಲಿ ನಿಜವಾದ ಎಡ್ಜ್ ಅಂದ್ರೆ ಯಾವುದೋ ಸೀಕ್ರೆಟ್ ಸ್ಟ್ರಾಟಜಿ ಅಲ್ಲ, ಅದು ಸರ್ವೈವಲ್. ಅಂದ್ರೆ ಮಾರುಕಟ್ಟೆಯಲ್ಲಿ ಉಳ್ಕೊಳ್ಳೋದು. ಯಾರು ಹೆಚ್ಚು ಕಾಲ ಈ ಆಟದಲ್ಲಿ ಉಳಿತಾರೋ ಅವರೇ ಅಂತಿಮವಾಗಿ ಗೆಲ್ಲೋದು. ಈ ಮಾತನ್ನ ಯಾವತ್ತೂ ಮರೆಯಬಾರ್ದು.
ಒಂದು ಟ್ರೇಡ್ ನಮ್ಮ ಪರವಾಗಿ ಎಷ್ಟು ದೂರ ಹೋಗುತ್ತೆ ಅಂತ ಕಂಟ್ರೋಲ್ ಮಾಡಕ್ಕಾಗಲ್ಲ, ಆದರೆ ನಾವು ತಪ್ಪು ಮಾಡಿದಾಗ ಎಷ್ಟು ಕಳೆದುಕೊಳ್ತೇವೆ ಅನ್ನೋದನ್ನ ಮಾತ್ರ ಖಂಡಿತವಾಗಿಯೂ ಕಂಟ್ರೋಲ್ ಮಾಡ್ಬೋದು. ಮತ್ತು ಇದೊಂದೇ ನಮ್ಮ ಸಂಪೂರ್ಣ ಹಿಡಿತದಲ್ಲಿರುವ ವಿಷಯ. ಮಾರ್ಕೆಟ್ನಲ್ಲಿ ಉಳ್ಕೋಬೇಕಂದ್ರೆ ಇರೋದು ಒಂದೇ ದಾರಿ. ಪ್ರತಿ ಒಂದೊಂದು ಟ್ರೇಡ್ನಲ್ಲೂ ಒಂದು ಸಣ್ಣ, ನಿಗದಿತ ಶೇಕಡಾವಾರು ಮೊತ್ತವನ್ನು ಮಾತ್ರ ರಿಸ್ಕ್ ಮಾಡೋದು. ಇದಕ್ಕೆ ಯಾವುದೇ ವಿನಾಯಿತಿಗಳೇ ಇಲ್ಲ. ಸತತ ಗೆಲುವಿನಲ್ಲಿದ್ರೂ ಸತತ ಸೋಲಿನಲ್ಲಿದ್ರೂ ಈ ನಿಯಮ ಮುರಿಬಾರ್ದು. ಒಮ್ಮೆ ಸರ್ವೈವ್ ಆಗೋದು ಕಲ್ತ್ಮೇಲೆ ಮುಂದಿನ ಹಂತ ನಮ್ಮ ಟ್ರೇಡಿಂಗ್ ಅನ್ನ ರಿಫೈನ್ ಮಾಡೋದು, ಅಂದ್ರೆ ಪರಿಷ್ಕರಿಸೋದು. ಇದನ್ ಮಾಡೋದು ಒಂದು ಟ್ರೇಡಿಂಗ್ ಜರ್ನಲ್ ಇಟ್ಕೊಂಡು ಹೊಸ ಹೊಸ ಇಂಡಿಕೇಟರ್ಸ್ ಬೆನ್ನತ್ತಿ ಹೋಗೋದ್ರಿಂದಲ್ಲ. ಒಂದು ಪ್ರೊಫೆಷನಲ್ ಜರ್ನಲ್ ಅಂದ್ರೆ ಬರೀ ಪ್ರಾಫಿಟ್ ಲಾಸ್ ಬರ್ದಿಡೋದಲ್ಲ. ಅದರಲ್ಲಿ ಈ 3 ಮುಖ್ಯ ವಿಷಯಗಳನ್ನ ಗಮನಿಸಬೇಕು. ನಾವು ನಮ್ಮ ನಿಯಮಗಳನ್ನ ಪಾಲಿಸಿದ್ವಾ? ಸ್ಟಾಪ್ ಲಾಸ್ ಅನ್ನ ತಾರ್ಕಿಕವಾಗಿ ಸರಿಯಾದ ಜಾಗದಲ್ಲಿ ಇಟ್ಟಿದ್ವಾ? ಮತ್ತು ನಾವು ತಗೊಂಡ ಸೆಟಪ್ನ ಕ್ವಾಲಿಟಿ ಹೇಗಿತ್ತು? ಇವುಗಳನ್ನ ವಿಮರ್ಶಿಸೋದೇ ನಿಜವಾದ ಕಲಿಕೆ. ಜರ್ನಲ್ ಅನ್ನ ರಿವ್ಯೂ ಮಾಡುವಾಗ ನಮ್ಮ ತಪ್ಪುಗಳ ಪ್ಯಾಟರ್ನ್ ಹುಡುಕ್ಬೇಕು. ಭಾವನೆಗೆ ಒಳಗಾಗಿ ಸ್ಟಾಪ್ ಲಾಸ್ ಹಿಂದೆ ಮುಂದೆ ಮಾಡಿದ್ವಾ? ಒಳ್ಳೆ ಕ್ವಾಲಿಟಿ ಸೆಟಪ್ಗಳು ಹೇಗೆ ಪರ್ಫಾರ್ಮ್ ಮಾಡಿದ್ವೆ? ಎಲ್ಲಕ್ಕಿಂತ ಮುಖ್ಯವಾಗಿ ಎಷ್ಟು % ಟ್ರೇಡ್ಸ್ಗಳಲ್ಲಿ ನಮ್ಮ ನಿಯಮಗಳನ್ನ ಪರ್ಫೆಕ್ಟ್ ಆಗಿ ಪಾಲಿಸಿದ್ದೀವಿ? ಇದನ್ನ ಅಳೆಯಬೇಕು. ಸೊ ಕೊನೆಗೆ ಇದು 2 ಆಯ್ಕೆಗೆ ಬಂದು ನಿಲ್ಲುತ್ತೆ. ಒಂದು ರಿಯಾಕ್ಟಿವ್ ಮೈಂಡ್ಸೆಟ್, ಅಂದ್ರೆ ಕನ್ಫರ್ಮೇಷನ್ಗೆ ಕಾಯೋದು ಮತ್ತು ಕೊನೆಗೆ ತಾವೇ ಲಿಕ್ವಿಡಿಟಿ ಆಗೋದು. ಇನ್ನೊಂದು ಪ್ರೋಆಕ್ಟಿವ್ ಮೈಂಡ್ಸೆಟ್, ಅಂದ್ರೆ ಟ್ರ್ಯಾಪ್ ಆದ ಲಿಕ್ವಿಡಿಟಿಯನ್ನೇ ಭೇಟಿಯಾಡಿ ಆ ಪ್ರತಿಕ್ರಿಯೆಯನ್ನು ಟ್ರೇಡ್ ಮಾಡೋದು. ನೋಡಿ, ಮಾರ್ಕೆಟ್ ಅಂದ್ರನೇ ಪ್ರಾಬಬಿಲಿಟಿ ಆಧಾರಿತ ಆಟ. ಇಲ್ಲಿ ಸ್ಥಿರವಾಗಿ ಲಾಭ ಮಾಡಬೇಕಂದ್ರೆ ಸೋಲುಗಳನ್ನ ಬಿಸ್ನೆಸ್ನ ಒಂದು ಸಾಮಾನ್ಯ ಖರ್ಚು ಅಂತ ಒಪ್ಕೊಳ್ಳೇಬೇಕು. ಪ್ರತಿಯೊಂದು ಸೋಲು ವ್ಯಕ್ತಿಗತ ಸೋಲಲ್ಲ, ಅದು ಈ ವ್ಯಾಪಾರದ ಒಂದು ಭಾಗ ಅಷ್ಟೇ. ಹಾಗಾದ್ರೆ ಅಂತಿಮ ಪ್ರಶ್ನೆ ಇದು: ಮುಂದೆಯೂ ಮಾರ್ಕೆಟ್ಗೆ ಲಿಕ್ವಿಡಿಟಿಯಾಗಿ ಮುಂದುವರಿತೀರಾ ಅಥವಾ ಆ ಲಿಕ್ವಿಡಿಟಿಯನ್ನೇ ಟ್ರೇಡ್ ಮಾಡೋದನ್ನು ಕಲಿತೀರಾ? ಆಯ್ಕೆ ನಿಮ್ದೇ.